ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಪುರಾಣದ ಕಥೆಗಳಲ್ಲಿ ಹಲವಾರು ಮಹಿಳೆಯರ ಪ್ರಸ್ತಾಪ ಕಾಣಸಿಗುತ್ತೆ. ಕೆಲವರು ತ್ಯಾಗದ ಮೂರ್ತಿಗಳು ಮತ್ತು ಕೆಲವರು ಧೈರ್ಯಶಾಲಿಗಳು, ಅಚಲ ನಿರ್ಧಾರಗಳನ್ನು ಕೈಗೊಂಡವರು, ಧರ್ಮವನ್ನ ನಿಷ್ಠೆಯಿಂದ ಪಾಲಿಸಿದವರು, ಶಪಥ ಪಾಲನೆಗೆ ಪ್ರಾಣ ತೆತ್ತವರು, ಗಂಡನೆ ಪರದೈವವೆಂದು ಕಣ್ಣಿದ್ದು ಕುರುಡರಂತೆ ಜೀವನ ಮಾಡಿದವರು, ಪ್ರಜೆಗಳಿಗಾಗಿ ಅವಮಾನವ ಸಹಿಸಿದವರು. ಹೀಗೆ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಎಷ್ಟೋ ಹೆಣ್ಣು ಮಕ್ಕಳು ನಮ್ಮ ಭಾರತ ಸಂಸ್ಕೃತಿಯ ಪ್ರತೀಕ, ನಮ್ಮ ಮೌಲ್ಯಗಳಿಗೆ ಹಿಡಿದ ಕೈಗನ್ನಡಿ. ಇವರ ಮೌಲ್ಯಾಧಾರಿತ ನಡವಳಿಕೆ, ನಿರ್ಧಾರ ಹಾಗೂ ಸಹನಶೀಲತೆ ನವ ಪೀಳಿಗೆಯವರಿಗೆ ದಾರಿದೀಪವಿದ್ದಂತೆ. ಇಂದು ಅಂತಹ ಒಬ್ಬ ಮಹಿಳಾ ಸಾಧ್ವಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಜರತ್ಕಾರು ನಮ್ಮ ಪುರಾಣಗಳಲ್ಲಿ ಸಿಗುವ ಅಪರೂಪದ ಅಸಾಮಾನ್ಯ ಜೋಡಿಯ ಕಥೆ. ಒಂದೇ ದಿನಾಂಕದಲ್ಲಿ ಹುಟ್ಟಿರುವ ಜೋಡಿಗಳು ಸಿಗಬಹುದು, ಹೆಸರಿನ ಮೊದಲ ಅಕ್ಷರ ಒಂದೇ ಇರಬಹುದು, ಆದರೆ ಒಂದೇ ಹೆಸರಿನ ಜೋಡಿ ಬಲು ಅಪರೂಪ. ಈ ಕಥೆಯು ಅಂತ ಜೋಡಿಯದು. ಶಾಪಗಳೇ ವಿಧಿ ನಿಯಮವಾಗಿ, ಭ್ರಾತೃಪ್ರೇಮ ಪಿತೃಋಣ ತೀರಿಸುವ ಸಲುವಾಗಿ ಬ್ರಹ್ಮ ಹಾಕಿದ ಗಂಟಿನ ಕಥೆಯೇ ನಿಜಕ್ಕೂ ರೋಚಕ ಅಧ್ಯಾಯಗಳಲ್ಲೊಂದು. ನಿನ್ನ ಮಗ ಒಬ್ಬ ಮಾತ್ರ ನಾಗ ಸಂಕುಲ ಅಗ್ನಿಗೆ ಆಹುತಿಯಾಗುವುದರಿಂದ ತಡೆಯಲು ಸಾಧ್ಯ ಎಂಬ ಭವಿಷ್ಯವಾಣಿಯೊಂದು ಪ್ರತಿ ರಾತ್ರಿ ಎಂತಹ ಗಾಢ ನಿದ್ದೆಯಲ್ಲಿದ್ರೂ ಬೆಚ್ಚಿ ಬೀಳಿಸಿ ಎದ್ದೇಳಿಸುತ್ತಿತ್ತು ನಾಗಲೋಕದ ಯುವರಾಣಿ ಜರತ್ಕಾರುವನ್ನ. ಜರತ್ಕಾರು ನಾಗಲೋಕದ ಯುವರಾಣಿ. ಈಕೆ ವಾಸುಕಿಯ ತಂಗಿ. ವಾಸುಕಿ ಆಕೆಗೆ ಬರೀ ಅಣ್ಣ ಮಾತ್ರವಾಗಿರಲಿಲ್ಲ, ರಕ್ಷಕ ಹಾಗೂ ಗುರುವೂ ಆಗಿದ್ದ. ಇವರಿಬ್ಬರ ಮಧ್ಯೆ ಅಗಾಧ ನಂಬಿಕೆ, ಅನರ್ಘ್ಯ ಪ್ರೀತಿ, ಗೌರವ ಕೂಡ ಇತ್ತು. ಇವರ ತಾಯಿ ಕದ್ರು, ಪ್ರಜಾಪತಿ ಬ್ರಹ್ಮನ ಮಗಳು, ಕಶ್ಯಪ ಮುನಿಯ ಹೆಂಡತಿ. ಕದ್ರುವಿನ ಮಕ್ಕಳು ಶೇಷ, ವಾಸುಕಿ, ತಕ್ಷಕ, ಕಾರ್ಕೋಟಕ ಮುಂತಾದ ಸರ್ಪಗಳು. ಪ್ರಜಾಪತಿ ಬ್ರಹ್ಮನಿಗೆ ವಿನೀತಾ ಎಂಬ ಇನ್ನೊಬ್ಬಳು ಮಗಳಿದ್ಲು. ಅವಳು ಕೂಡ ಕಶ್ಯಪ ಮುನಿಯ ಹೆಂಡತಿ. ವಿನತೆಯ ಮಕ್ಕಳು ಗರುಡ ಹಾಗೂ ಅರುಣ. ಕ್ಷೀರಸಾಗರ ಕಡೆದಾಗ ಉದ್ಭವವಾದ ಉಚ್ಚೈಶ್ರವಸ್ಸು ಎಂಬ ಶ್ವೇತವರ್ಣದ ಕುದುರೆಯ ಬಾಲ ಕಪ್ಪು ಬಣ್ಣದ್ದು ಎಂದು ಕದ್ರು. ಇಲ್ಲ, ಅದರ ಬಾಲ ಬಿಳಿಯ ಬಣ್ಣದ್ದು ಎಂದು ಆಕೆಯ ಅಕ್ಕ ವಿನತೆ ಊಹೆ ಮಾಡತೊಡಗಿದ್ರು. ಈ ಚರ್ಚೆ ಗಂಭೀರ ಸ್ವರೂಪ ಪಡೆದು ಯಾರ ಊಹೆ ತಪ್ಪಾಗುವುದೋ ಅವರು ಮತ್ತೊಬ್ಬರ ದಾಸಿಯಾಗಬೇಕು ಎಂದು ನಿರ್ಧಾರ ಮಾಡಿದ್ರು. ಅದು ಹೇಗೋ ಬಾಲದ ಬಣ್ಣ ಬಿಳಿ ಎಂದು ತಿಳಿದ ಕದ್ರುವು ತನ್ನ ಪುತ್ರರನ್ನ ಕರೆದು, ಕುದುರೆಯ ಬಾಲವನ್ನ ನಿಮ್ಮ ದೇಹದಿಂದ ಮುಚ್ಚಿ ಎಲ್ಲರಿಗೂ ಬಾಲ ಕರಿ ಬಣ್ಣದಂತೆ ಗೋಚರವಾಗಲಿ ಎಂದ್ಲು. ಇದನ್ನ ಸರ್ಪಗಳು ವಿರೋಧಿಸಲು ಕುಪಿತಗೊಂಡ ಆಕೆ ಒಂದು ಶಾಪವನ್ನ ನೀಡ್ತಾಳೆ. ನನ್ನ ಮಾತಿಗೆ ಎದುರಾಡುವಿರ, ನೀವೆಲ್ಲ ಅಗ್ನಿಕುಂಡದಲ್ಲಿ ಬಿದ್ದು ಸಾಯುವಂತಾಗಲಿ ಎಂದು. ಕೊನೆಗೆ ತಾಯಿಯ ಆಜ್ಞೆಗೆ ಮಣಿದು ಕುದುರೆಯ ಬಾಲ ಕಪ್ಪಗೆ ಕಾಣುವ ಹಾಗೆ ಮಾಡಿ ತಮ್ಮ ದೊಡ್ಡಮ್ಮ ವಿನತೆ ಹಾಗೂ ಅವರ ಮಕ್ಕಳನ್ನ ಮೋಸದಿಂದ ದಾಸರನ್ನಾಗಿಸಿಕೊಂಡ್ರು. ಎಷ್ಟೇ ದಿನ ಕಳೆದ್ರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ ವಾಸುಕಿಗೆ. ಅದಕ್ಕೆ ಕಾರಣ ತನ್ನ ತಾಯಿ ಕದ್ರುವಿನ ಶಾಪ. ಈ ಶಾಪಕ್ಕೆ ಏನಾದರೂ ಪರಿಹಾರ ಇರಲೇಬೇಕಲ್ಲ ಎಂದು ಪರಿತಪಿಸಿ ಕೊನೆಗೆ ಪ್ರಜಾಪತಿ ಬ್ರಹ್ಮನ ಬಳಿ ಇದೇ ವಿಚಾರವನ್ನ ಕೇಳಿದಾಗ ಬ್ರಹ್ಮನು ವಾಸುಕಿಯ ಕುರಿತು ಹೀಗೆಂದ: ವಾಸುಕಿ, ನೀನು ನಿನ್ನ ತಂಗಿಯನ್ನ ಅವಳ ಹೆಸರುಳ್ಳ ವರನಿಗೆ ಧಾರೆ ಎರೆದುಕೊಡು. ಅವರಿಗೆ ಹುಟ್ಟುವ ಮಗ ಒಬ್ಬ ಮಾತ್ರ ನಾಗಸಂಕುಲ ಅಗ್ನಿಗೆ ಆಹುತಿಯಾಗುವುದರಿಂದ ತಡೆಯಲು ಸಾಧ್ಯ ಎಂದು ಶಾಪ ವಿಮೋಚನಾ ತಂತ್ರವನ್ನ ಹೇಳಿದ. ಈ ಮಾತುಗಳನ್ನ ವಾಸುಕಿ ತನ್ನ ಪ್ರೀತಿಯ ತಂಗಿ ಜರತ್ಕಾರುವಿಗೆ ಬಂದು ಯಥಾವತ್ತಾಗಿ ಹೇಳಿದ. ಜರತ್ಕಾರು ಅಂದಿನಿಂದ ತನ್ನ ಜೀವನದ ಧ್ಯೇಯ ನಾಗಕುಲ ಕಾಪಾಡುವ ಸಲುವಾಗಿ ತನ್ನ ಅಣ್ಣ ಹುಡುಕುವ ವರನನ್ನ ವರಿಸಿ ಒಬ್ಬ ಪುತ್ರನನ್ನ ಪಡೆಯುವುದಾಗಿತ್ತು. ಆದರೆ ಅವಳಿಗೆ ಹೇಗೆ ತಿಳಿದಿರಲು ಸಾಧ್ಯ ಆಕೆಯ ವರಿಸುವವನು ಓರ್ವ ಋಷಿ ಎಂದು? ಹೌದು, ಆಕೆ ಮದುವೆ ಆಗುವ ವರನ ಹೆಸರು ಜರತ್ಕಾರು, ಯಯಾವರ ವಂಶದ ಕೊನೆಯ ಸಂತತಿ. ಋಷಿ ಜರತ್ಕಾರು ಬ್ರಹ್ಮಚಾರಿ, ಸಾಧಕ ಹಾಗೂ ಸದಾ ತಪೋನಿರತ. ಒಮ್ಮೆ ಕಾಡಿನಲ್ಲಿ ಸಂಚರಿಸುವಾಗ ಬೆಟ್ಟದ ತುದಿಯಲ್ಲಿ ಹಲವು ಕೃಷ ವ್ಯಕ್ತಿಗಳು ಏಕಶ್ಚಿತ್ ಹುಲ್ಲುಕಡ್ಡಿಯ ಸಹಾಯದಿಂದ ತಲೆ ಕೆಳಕಾಗಿ ನೇತು ಹಾಕಿರುವುದನ್ನ ಕಂಡ. ಆ ಹುಲ್ಲುಕಡ್ಡಿಯನ್ನ ಇಲಿ ಅಗಿಯುತ್ತಲಿತ್ತು. ಅವರ ತಲೆಯ ಕೆಳಗೆ ನರಕಕ್ಕೆ ಹೋಗಲು ರಂಧ್ರವಿತ್ತು. ಇದನ್ನ ನೋಡಿ ಮರುಕ ಹುಟ್ಟಿ ಅವರನ್ನ ವಿಚಾರಿಸಲು ತಿಳಿಯಿತು ಅವರೆಲ್ಲರೂ ಯಯಾವರ ವಂಶದವರೆಂದು. ಅವರ ಕೊನೆಯ ಸಂತತಿ ಜರತ್ಕಾರು. ಮದುವೆಯಾಗಿ ಅವನ ಸಂತತಿ ಬೆಳೆದ್ರೆ ನಮಗೆ ಮುಕ್ತಿ, ಇಲ್ಲವಾದಲ್ಲಿ ನರಕ ನಿಶ್ಚಿತ ಎಂದ್ರು. ತಾನು ಯಯಾವರ ವಂಶದವನು, ಹೆಸರು ಜರತ್ಕಾರು ಎಂದು ಹೇಳಲು ಕೃಷರೂಪದ ಪಿತೃಗಳು ಜರತ್ಕಾರುವಿಗೆ, ನೀನು ಒಂದು ಮದುವೆಯಾಗಿ ನಮ್ಮ ಸಂತತಿ ಮುಂದುವರೆದ್ರೆ ನಮಗೆ ಮುಕ್ತಿ ಸಿಗುತ್ತದೆ, ಇಲ್ಲವಾದಲ್ಲಿ ನರಕವೇ. ಬೇಗ ಒಂದು ಮದುವೆಯಾಗಿ ಸಂತತಿ ಬೆಳೆಸಿ ನಮಗೆ ಮುಕ್ತಿ ನೀಡು ಎಂದು ಆಜ್ಞೆ ಮಾಡಿದ್ರು. ಅವರ ಮಾತಿಗೆ ಮಣಿದು ಜರತ್ಕಾರು, ನಾನು ಯಾರ ಬಳಿಯೂ ಹೋಗಿ ಮದುವೆಯ ಪ್ರಸ್ತಾಪ ಮಾಡುವುದಿಲ್ಲ. ಸ್ವಯಂ ಪ್ರೇರಿತರಾಗಿ ನನಗೆ ವಧು ದಾರಿ ಎರೆದರೆ ಮದುವೆ ಮಾಡಿಕೊಳ್ಳುತ್ತೇನೆ ಎಂದ. ಆದರೆ ಆ ವಧುವಿನ ಹೆಸರು ಜರತ್ಕಾರು ಆಗಿರಬೇಕು ಎಂದು ಹೇಳಿ ತನ್ನ ಪಯಣವನ್ನ ಮುಂದುವರಿಸಿದ.
ಮನಸ್ಸಿನಲ್ಲಿ ಇದು ನಡೆಯುವುದಿಲ್ಲ ಎಂಬ ಭಾವನೆ ನಿಶ್ಚಲವಾಗಿತ್ತು. ನನ್ನ ಹೆಸರಿನ ಹುಡುಗಿ ಎಲ್ಲಿ ಇರುತ್ತಾಳೆ ಎಂದು ಮನದಲ್ಲೇ ಹುಸಿ ನಕ್ಕು ಕಾಡಿನ ಪರ್ಯಟನೆ ಮುಂದುವರಿಸಿದ ಜರತ್ಕಾರು. ಇಲ್ಲಿ ವಾಸುಕಿ ಆ ಹೆಸರುಳ್ಳ ಹುಡುಗನ ಶೋಧ ನಡೆಸಿದ್ದ. ಅವನಿಗೆ ಜರತ್ಕಾರು ಹೆಸರಿನ ಓರ್ವ ಋಷಿ ತಮ್ಮ ರಾಜ್ಯಕ್ಕೆ ಸೇರಿದ ಕಾಡಿನಲ್ಲಿ ಇರುವ ವಿಷಯ ತಿಳಿಯಿತು. ಆತ ಮೊದಲು ಅವರನ್ನ ಭೇಟಿ ಮಾಡಿ ತನ್ನ ತಂಗಿಯ ಮದುವೆಯ ವಿಚಾರ ತಿಳಿಸಬೇಕೆಂದು ಎಲ್ಲಾ ತಯಾರಿಯನ್ನ ಮಾಡಿಕೊಂಡ. ತನ್ನ ತಂಗಿ ಜರತ್ಕಾರುವಿಗೆ ಅಲಂಕಾರ ಮಾಡಿಕೊಂಡು ತನ್ನೊಡನೆ ಬರುವಂತೆ ಹೇಳಿದ. ಅಣ್ಣನ ಆಜ್ಞೆಯಂತೆ ಬಹಳ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ವರನ ಸಂಧಿಸಲು ತಯಾರಾಗ್ತಾಳೆ ಜರತ್ಕಾರು. ಅವಳಿಗೆ ಯಾರು ತಾನು ಮದುವೆಯಾಗುವ ವರ ಎಂದು ಇನ್ನೂ ತಿಳಿದಿರಲಿಲ್ಲ. ಋಷಿ ಜರತ್ಕಾರು ಕಾಡಿನಲ್ಲಿ ತಂಗಿದ್ದ ಬಿಡಾರಕ್ಕೆ ವಾಸುಕಿ ಹಾಗೂ ಅವನ ತಂಗಿ ಹೊರಟರು. ಅಲ್ಲಿ ವಾಸುಕಿ ಋಷಿಯನ್ನ ಕಂಡು ತನ್ನ ತಂಗಿಯ ವಿವಾಹದ ವಿಷಯ ಪ್ರಸ್ತಾಪಿಸಿದ. ಋಷಿ ಜರತ್ಕಾರು ಒಲ್ಲೆ ಎನ್ನಲು ಕಾರಣಗಳಿರಲಿಲ್ಲ. ಒಂದೇ ಮನಸ್ಸಿನಲ್ಲಿ ವಿವಾಹಕ್ಕೆ ಸಮ್ಮತಿಸಿದ. ಆದರೆ ಲೌಕಿಕ ವಸ್ತುಗಳ ಮೇಲೆ ಯಾವ ಮೋಹವಿಲ್ಲದ ಕಾರಣ ತನ್ನ ತಂಗಿ ಎದುರಿಸಬೇಕಾದ ದುಮ್ಮಾನಗಳ ಬಗ್ಗೆ ವಾಸುಕಿಯ ಬಳಿ ಚರ್ಚಿಸಿದ. ವಾಸುಕಿ ಅದರ ಬಗ್ಗೆ ಚಿಂತೆ ಬೇಡ, ನಿಮ್ಮಿಬ್ಬರ ಜವಾಬ್ದಾರಿ ಹೊರುವ ಭಾರ ನನ್ನದು ಎಂದು ಹೇಳಿ ವಿವಾಹವನ್ನ ನಿಶ್ಚಯ ಮಾಡಿ ಮುಂದಿನ ಶುಭ ಮುಹೂರ್ತದಲ್ಲಿ ವಿಧಿಪೂರ್ವಕವಾಗಿ ಮದುವೆಯನ್ನ ಮಾಡಿ ಮುಗಿಸಿದ. ಮದುವೆಯ ಬಳಿಕ ಋಷಿ ತನ್ನ ಹೆಂಡತಿಯ ಕುರಿತು, ಜರತ್ಕಾರು, ನಿನ್ನ ನಡವಳಿಕೆಯಿಂದ ನನಗೆ ಬೇಸರ ಮೂಡಿದರೆ ಮರುಕ್ಷಣವೇ ನಾನಿನ್ನ ಬಿಟ್ಟು ಹೊರಡುವೆ, ನಿನಗಿದು ತಿಳಿದಿರಲಿ ಎಂದು ಹೇಳಿದ. ಯುವರಾಣಿ ಜರತ್ಕಾರು ತನ್ನ ಅಣ್ಣ ತಮ್ಮಂದಿರ ಅಗ್ನಿಗಾಹುತಿ ತಡೆಯಲು ಮೌನ ತಾಳ್ತಾಳೆ. ಸಹನೆಯ ಮೂರ್ತಿಯಾಗ್ತಾಳೆ. ಲೌಕಿಕ ವಸ್ತುಗಳ ಮೋಹವನ್ನು ತೊರಿತಾಳೆ. ಗಂಡನ ಸೇವೆಯಲ್ಲಿ ನಿರತಳಾಗ್ತಾಳೆ. ತನ್ನ ಎಲ್ಲ ಹೆಜ್ಜೆ ಯೋಚಿಸಿ ಇಡುತ್ತಿದ್ಲು. ಎಲ್ಲಿ ನನ್ನ ಒಂದು ತಪ್ಪಿನಿಂದ ಕುಪಿತಗೊಂಡು ಇವರು ಹೊರಟು ಹೋದರೆ ಏನು ಗತಿ ಎಂದು. ಹೀಗೆ ದಿನ ಕಳೆದುವು. ಒಂದು ದಿನ ಋಷಿ ಗಾಢ ನಿದ್ರೆಗೆ ಜಾರಿದ. ತನ್ನ ತಲೆಯನ್ನ ಜರತ್ಕಾರುವಿನ ತೊಡೆಯ ಮೇಲೆ ಇರಿಸಿದ್ದ. ಸೂರ್ಯ ಮುಳುಗುವ ಹೊತ್ತು ಆಗುತ್ತಿತ್ತು. ಆದರೂ ಏಳುವ ಯಾವ ಲಕ್ಷಣಗಳು ಕಾಣಲಿಲ್ಲ. ಜರತ್ಕಾರು ನಿದ್ದೆಯಿಂದ ಏಳಿಸುವುದೋ ಬೇಡವೋ ಎಂದು ತನ್ನನ್ನು ತಾನೇ ಪ್ರಶ್ನೆ ಕೇಳಿಕೊಂಡ್ಳು. ದೈನಂದಿನ ಕೈಂಕರ್ಯ ತಪ್ಪಿದರೆ ಮಹಾಪರಾಧವಾದೀತು, ಏಳಿಸುವುದೇ ಉತ್ತಮ ಎಂದು ಭಾವಿಸಿ ಗಂಡನನ್ನ ಎಚ್ಚರ ಮಾಡ್ತಾಳೆ. ಗಾಢ ನಿದ್ರೆ ಹಾಳು ಮಾಡಿದೆ ಎಂದು ಕೋಪಗೊಂಡ ಋಷಿ, ನಿನಗೆ ಅರಿವಿಲ್ಲವೇ, ನಾ ಪೂಜೆ ಸಲ್ಲಿಸುವವರೆಗೂ ಸೂರ್ಯಾಸ್ತ ಆಗಲಾರದೆಂದು, ಅಧಿಕ ಪ್ರಸಂಗಿ, ನಿನ್ನ ಜೊತೆ ನಾನಿರಲಾರೆ ಎಂದು ಹೇಳಿ ಹೊರಡಲು ಮುಂದಾಗ್ತಾರೆ. ಜರತ್ಕಾರು ತಪ್ಪಾಯಿತು, ಕ್ಷಮಿಸಿ ಎಂದಳು. ನಮ್ಮ ಸಂತತಿ ಎರಡು ಕುಲವ ಕಾಪಾಡುವ ಮೂರ್ತಿ, ಹೀಗೆ ನೀವು ಹೊರಟು ಹೋದರೆ ಅವರ ಗತಿ ಏನಾದೀತು ಎಂದು ಅಂಗಲಾಚಿದ್ಲು. ಅವಳ ಬೇಡಿಕೆಗೆ ಸ್ಪಂದಿಸಿ ಮಗುವಿನ ಯೋಗವನ್ನ ಕರುಣಿಸಿ ಹೊರಟು ನಿಂತ. ಆಗ ಜರತ್ಕಾರು ಆಸ್ತಿಕನಿಗೆ ಜನ್ಮ ಕೊಟ್ಟಳು. ಆಸ್ತಿಕನಿಗೂ ಹಾಗೂ ಸರ್ಪಗಳ ಮೇಲಿರುವ ಶಾಪಕ್ಕೂ ಇರುವ ನಂಟು ಜನಮೇಜಯ ರಾಜನ ತಂದೆ ಮಾಡಿದ್ದ ಒಂದು ಅಪಮಾನಕ್ಕೆ ನೇರ ಸಂಬಂಧವಿದೆ. ಆ ಅಪಮಾನವೇನು, ಯಾರಿಗೆ ಯಾರು ಏನು ಮಾಡಿದ್ರು ಅನ್ನೋದನ್ನ ತಿಳಿಯೋಣ ಬನ್ನಿ. ಒಮ್ಮೆ ಪರೀಕ್ಷಿತ ಮಹಾರಾಜ ಕಾಡಿನಲ್ಲಿ ಒಂದು ಜಿಂಕೆಯ ಬೇಟೆಯಾಡಲು ಅದನ್ನ ಅಟ್ಟಿಸಿಕೊಂಡು ಹೋದ. ಆ ಜಿಂಕೆ ಮೌನ ವ್ರತದಲ್ಲಿ ತಲ್ಲೀನರಾದ ಶಮಿಕ ಮಹರ್ಷಿಗಳ ಕಣ್ಣ ಮುಂದೆ ಹಾದು ಹೋಗಿತ್ತು. ಕೆಲವೇ ಕ್ಷಣಗಳ ಅಂತರದಲ್ಲಿ ಬಂದ ಪರೀಕ್ಷಿತನು ಅಲ್ಲೇ ಕಣ್ಣು ತೆರೆದು ಮೌನ ಧ್ಯಾನದಲ್ಲಿ ನಿರತರಾಗಿದ್ದ ಶಮಿಕ ಮುನಿಗಳನ್ನ ಜಿಂಕೆಯನ್ನ ಕಂಡಿರಾ ಎಂದು ವಿಚಾರಿಸಿದ. ಅವರು ಅದಕ್ಕೆ ಯಾವ ಪ್ರತಿಕ್ರಿಯೆ ನೀಡದೇ ಇದ್ದ ಕಾರಣ ಕುಪಿತಗೊಂಡು ಅಲ್ಲೇ ಸತ್ತು ಬಿದ್ದಿದ್ದ ಹಾವೊಂದನ್ನ ಅವರ ಕೊರಳಿಗೆ ಮಾಲೆಯಂತೆ ಹಾಕಿ ಅಲ್ಲಿಂದ ಜಿಂಕೆಯನ್ನ ಹುಡುಕಲು ಮುಂದೆ ಹೊರಟು ಹೋದ. ಇದಾದ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಶಮಿಕ ಮುನಿಯ ಮಗ ಶೃಂಗಿ ಅಲ್ಲಿಗೆ ಆಗಮಿಸ್ತಾನೆ. ತನ್ನ ತಂದೆಗೆ ಈ ರೀತಿ ಯಾರು ಅವಮಾನ ಮಾಡಿದರೋ ಅವರು ಇನ್ನು 7 ದಿನಗಳಲ್ಲಿ ತಕ್ಷಕನ ಕಡಿತದಿಂದ ಸಾವನ್ನಪ್ಪಲಿ ಎಂದು ಶಾಪವಿತ್ತ. ಈ ಶಾಪದಂತೆ ತಕ್ಷಕನು ಪರೀಕ್ಷಿತ ಮಹಾರಾಜರ ಸಾವಿಗೆ ಕಾರಣನಾದ. ಈ ಸಂಗತಿಯು ಪರೀಕ್ಷಿತ ರಾಜನ ಮಗ ಜನಮೇಜಯನಿಗೆ ಸಹಿಸಲು ಸಾಧ್ಯವಾಗಿ ತನ್ನ ತಂದೆಯ ಸಾವಿಗೆ ಕಾರಣನಾದ ತಕ್ಷಕ ಹಾಗೂ ಅವನ ಕುಲದವರನ್ನ ನಾಶ ಮಾಡುವುದಾಗಿ ಶಪಥ ಮಾಡಿದ. ಅಂತೆಯೇ ಒಂದು ಮಹಾಯಾಗವನ್ನ ಮಾಡಲು ಮುಂದಾದ. ಆ ಯಜ್ಞ ಕುಂಡಕ್ಕೆ ನಾಗ ಸಂಕುಲ ಆಹುತಿ ನೀಡಲು ನಿರ್ಧರಿಸಿದ. ಜನಮೇಜಯ ತನ್ನ ತಂದೆ ಪರೀಕ್ಷಿತ ಮಹಾರಾಜನನ್ನ ಕೊಂದ ತಕ್ಷಕನ ಮೇಲಿನ ಕೋಪಕ್ಕೆ ಇಡೀ ನಾಗ ಸಂತತಿ ಅಗ್ನಿಗೆ ಆಹುತಿ ನೀಡಲು ಮಹಾಯಜ್ಞ ಮಾಡುತ್ತಲಿದ್ದ. ಸರ್ಪಗಳು ಎಲ್ಲಿ ಅವಿತುಕೊಳ್ಳಲು ಸಾಧ್ಯವೋ ಅಲ್ಲಿಗೆಲ್ಲ ಹೋಗಿ ಅವಿತುಕೊಂಡವು. ಆದರೆ ಮಹಾಮಂತ್ರಗಳ ಪರಿಣಾಮ ಅಗ್ನಿಕುಂಡವು ಅಗ್ನಿ ಇರುವೆಡೆಗೆ ಒಂದೊಂದೇ ಹಾವುಗಳನ್ನ ಅಯಸ್ಕಾಂತ ಸೆಳೆದ ಹಾಗೆ ಸೆಳೆದು ಎಳೆದು ತಂದು ಅಗ್ನಿಗೆ ಆಹುತಿ ನೀಡಿತು. ಸಣ್ಣ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದ ಹಾವುಗಳು, ಕೆರೆ ಹಾವು, ಹೆಬ್ಬಾವು, ವಿಷಪೂರಿತ ಹಾವುಗಳು ಎಲ್ಲವೂ ಅಗ್ನಿಗೆ ಆಹುತಿಯಾದವು. ವಾಸುಕಿಗೆ ಭಯ ಶುರುವಾಯಿತು. ಕಣ್ಣು ಮಂಜಾಗಿ ಎದೆ ಬಡಿತ ಏರಿತು. ಇನ್ನು ನಮ್ಮ ಸರದಿ, ನಮ್ಮ ಕಥೆ ಅಂತ್ಯ ಅನ್ನೋ ಮನೋಭಾವ ಆವರಿಸಿತು. ಭಯಭೀತನಾದ ತನ್ನ ಅಣ್ಣನನ್ನ ಕಂಡು ಜರತ್ಕಾರು ತನ್ನ ಮಗ ಆಸ್ತಿಕನನ್ನ ಜನಮೇಜಯ ನಡೆಸುತ್ತಿದ್ದ ಯಜ್ಞದ ಬಳಿ ಕಳುಹಿಸುವ ನಿರ್ಧಾರ ಮಾಡಿ ಕಳುಹಿಸಿಕೊಡ್ತಾಳೆ.
ಇನ್ನೇನು ತಕ್ಷಕ ಅಗ್ನಿಗೆ ಆಹುತಿಯಾಗಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಆಸ್ತಿಕ ಪ್ರವೇಶ ಮಾಡಿ ತಡೆಯುತ್ತಾನೆ. ನಾಗಕುಲ ಉಳಿಸಿದ ಶ್ರೇಯಸ್ಸು ಜರತ್ಕಾರು ಮಗ ಆಸ್ತಿಕನಿಗೆ ಸಲ್ಲತ್ತೆ. ಇಂತಹ ಸಾಧ್ವಿ ಹೆಣ್ಣು ಮಕ್ಕಳು ನಮ್ಮ ಪುರಾಣ ಕಥೆಗಳಲ್ಲಿ ಬಹಳ ಪ್ರಸ್ತಾಪಿಸಲ್ಪಡ್ತಾರೆ. ತಮ್ಮ ಜೀವನದ ಪರಮ ಉದ್ದೇಶ ಸ್ವಾರ್ಥವಿಲ್ಲದ ಬದುಕು, ಪರರ ಏಳಿಗೆಗೆ ತಮ್ಮ ಆಸೆ ಏನೇ ಇದ್ದರೂ ವಿಧಿ ಪಾಲನೆ ಮಾಡಿದ ಜರತ್ಕಾರು ನಮ್ಮೆಲ್ಲರಿಗೆ ಆದರ್ಶವಿದ್ದಂತೆ. ಇಂದಿಗೂ ಪಶ್ಚಿಮ ಬಂಗಾಳದ ಜಾರ್ಖಂಡದಲ್ಲಿ ಜರತ್ಕಾರು ಮಾನಸದೇವಿ ಎಂಬ ಹೆಸರಿನಲ್ಲಿ ಪೂಜಿಸಲ್ಪಡ್ತಾಳೆ. ಹೀಗೆ ನಾಗಕುಲವನ್ನು ರಕ್ಷಿಸಿದ ಕೀರ್ತಿ ಜರತ್ಕಾರುವಿಗೆ ಸಲ್ಲತ್ತೆ. ನಮ್ಮ ಪುರಾಣ ಕಥೆಗಳು ಕೂಡ ಜರತ್ಕಾರು ದಂಪತಿಗಳ ತ್ಯಾಗವನ್ನು ಬಹು ವರ್ಣನೀಯವಾಗಿ ಚಿತ್ರಿಸಿರೋದು ನಮ್ಮೆಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತೆ. ಅಲ್ಲದೆ ಕಾಣದ ಕಡಲಲ್ಲಿ ತೇಲಿಸಿ ಬಿಡುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.